ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಭಾನುವಾರ ಹೊತ್ತು ಸಾಮಾನ್ಯವಾಗಿ ಬೆಳಗ್ಗೆ ಟೈಮಲ್ಲಿ ನಾನು ಕಾಫಿ ಅಥವಾ ಟೀ ಏನಾದರೂ ಮಾಡ್ತೀನಿ ಆಯಿತಾ. ಅದು ಅಂಗರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಒಂದು ವಾರದಲ್ಲಿ ಒಂದೇ ಒಂದು ದಿನ ಮಾಡಬೇಕು ಅಂತ. ಈ ಸಲ ಏನಾಯಿತು ಅಂತ ಅಂದರೆ ಅದೇ ಓಲೆದು ಇದೆಲ್ಲ ಆಯ್ತಲ್ಲ, ಹಾಗಾಗಿ ಅವ್ರು ಬಂದ ತಕ್ಷಣ ಕಾಫಿ ಕೇಳೋದು ಕೂಡ ಮರ್ತ್ಬಿಟ್ರು. ಅವರು ಮರೆತರು, ನಾನು ಮರೆತೆ. ಹಂಗಾಗಿ ಕಾಫಿ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಶುರು ಮಾಡ್ಕೊಂಡಿದ್ದಾರೆ, ನೀನು ಭಾನುವಾರದ ಕಾಫಿ ಕೊಟ್ಟಿಲ್ವಲ್ಲ, ಕಾಫಿ ಮಾಡಿಲ್ವಲ್ಲ ಅಂತ. ಹಾಗಾಗಿ ಇವತ್ತು ಅವ್ರು ಜಿಮ್ಮಿಂದ ಬರೋ ಅಷ್ಟರಲ್ಲಿ ಒಂದೊಳ್ಳೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಮಾಡ್ತಿರೋ ಟೀ ಬಂದು ಸ್ಪೆಷಲ್ ಟೀ ಆಯಿತಾ. ಸ್ಪೆಷಲ್ ಅಂದರೆ ಇದು ಪಿಂಕ್ ಟೀ. ಕೆಲವೊಬ್ಬರು ಗೊತ್ತಿರ್ಬೋದು, ಕಾಶ್ಮೀರ್ ಸೈಡಲ್ಲೆಲ್ಲ ಪಿಂಕ್ ಟೀ ತುಂಬ ಫೇಮಸ್ಸು. ಇನ್ಸ್ಟಾದಲ್ಲೂ ಅಥವಾ ಎಲ್ಲಾದರೂ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಅದನ್ನು ಇವತ್ತು ಇವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಒಂದು ಪ್ಯಾಕ್ ತರಿಸ್ಕೊಂಡೆ, ಕಾಶ್ಮೀರಿ ನೂನ್ ಚಾಯ್ ಅಂತ ಹೇಳ್ಬಿಟ್ಟು. ಇದು ಕಡಿಮೆ ಕ್ವಾಲಿಟಿ ಬರಲಿಲ್ಲ ನನಗೆ, ಒಂದು 1/4 kg ಅಷ್ಟಿದೆ. ಇರಲಿ, ಟೇಸ್ಟ್ ಚೆನ್ನಾಗಿದ್ರೆ ಅಪರೂಪಕ್ಕೆ ಒಂದ್ಸಲ ಮಾಡ್ಕೊಂಡು ಕುಡಿಬೋದು ಅಂತೇಳಿ ದೊಡ್ಡದೇ ತರಿಸ್ಕೊಂಡಿದ್ದೀನಿ. ಅದಾದಮೇಲೆ ಇವರು ಆಶ್ಚರ್ಯ ಪಡಬೇಕು, ಹೆಂಗಿದು ಪಿಂಕ್ ಕಲರ್ ಟೀ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಅವ್ರಿಗೆ ಗೊತ್ತಿರೋದಕ್ಕೆಲ್ಲ ಆಯಿತಾ. ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ. ಅದು ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ಹಂಗೆ ಸಿಂಪಲಾಗಿ ತೋರಿಸ್ತೀನಿ. ಈ ಕಡೆ ಹಾಲು ಇಟ್ಕೊಂಡಿದ್ದೀನಿ. ಇನ್ನು ಡಿಕಾಕ್ಷನ್ ರೆಡಿ ಮಾಡ್ಕೊಳ್ಬೇಕು. ಈ ಡಿಕಾಕ್ಷನ್ ಸ್ವಲ್ಪ ಬೇರೆ ಥರ ಮಾಡ್ಕೊಳ್ಬೇಕು, ತೋರಿಸ್ತೀನಿ ಇದು ಯಾವ ಥರ ಅಂತ. ಮೊದಲು ಡಿಕಾಕ್ಷನ್ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಈ ಟೀ ಪೌಡರ್ನ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಸೇರಿಸ್ತೆ ಅಷ್ಟೇ, ಫಸ್ಟ್ ಟೈಮ್ ಮಾಡ್ತಿದ್ದೀನಲ್ಲ ಅಂತ. 1 ಸ್ಟಾರ್ ಹೂವು, 1-2 ಏಲಕ್ಕಿ, 1-2 ಚಕ್ಕೆ. ಇದರೊಟ್ಟಿಗೆ ಬೇಕಿಂಗ್ ಸೋಡಾ, ಇದು ಸ್ವಲ್ಪ ಕುದೀತಿರುತ್ತಲ್ವ, ಆವಾಗ ಬೇಕಿಂಗ್ ಸೋಡಾನ ಸ್ವಲ್ಪ ಹಾಕಿದ್ದೀನಿ. 1-2 ಅರಳಷ್ಟು ಆಗುವಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಇದಕ್ಕಿವಾಗ ಐಸ್ ಕ್ಯೂಬ್ನ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ ಹಾಕೋದು ಯಾಕಂದರೆ ಸ್ವಲ್ಪ ತಣ್ಣಗಾಗಲಿ ಅಂತ. ಅದಾದಮೇಲೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಸಕ್ಕರೆನ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಕುದೀತಿರೋ ಹಾಲ್ಗೆ ಈ ಡಿಕಾಕ್ಷನ್ನ ಸೇರಿಸ್ಕೊಂಡು 1-2 ನಿಮಿಷ ಕುದಿಸ್ಕೊಡೋದು ಅಷ್ಟೇ. ಆವಾಗ ಕುದಿಸ್ತಿರ್ಬೇಕಾದ್ರೆ ಇದು ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ. ನನ್ನದು ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಏನದು ಎಬ್ಸ್ಬೇಕಂತ ಇವರು, ಕೆನ್ನೆ ಮೇಲೇನೋ ಇದೆ. ಆಯ್ತು, ಅದು ಏನಂತಾರೆ, ದಾರನೋ ಏನೋ ಅಂತ. ಸ್ಟ್ರಾಬೆರಿ ಜ್ಯೂಸ ಬಿಸಿ ಐತೆ. ಹಾಂ, ಸ್ಪೆಷಲ್ಲು. ಅದೇನು ಅಂತ ಕಂಡುಹಿಡಿಬೇಕು. ಏನೋ ಚೆನ್ನಾಗೈತೆ, ಬಾದಾಮಿ ಥರ ಐತೆ. ನಿಜ ಪಿಂಕ್ ಟೀ. ಅದೇ ಪಿಂಕ್ ಕಲರ್ ಸ್ಟ್ರಾಬೆರಿ ಏನಾರು ಹಾಕಿದ್ಯಾ? 3 ದಿನದಿಂದ ಟೀ ಅಂತಿದ್ರಲ್ಲ, ಅದಕ್ಕೆ ಇವತ್ತು ಸ್ಪೆಷಲ್ ಟೀ. ಇದು ಯಾವ ಥರ ಐತೆ ಗೊತ್ತಾ, ಆಲ್ಪೆನ್ ಲೀವ್ ಚಾಕ್ಲೇಟ್ ಬರ್ತೈತೆ ಗೊತ್ತಾ, ಪಿಂಕ್ ಕಲರು. ಆ ಥರ ಐತೆ ಟೇಸ್ಟ್, ಸೇಮ್ ಹಂಗೆ ಇರೋದು. ಇವ್ರು ಹೆಂಗೆ ಎಷ್ಟು ಟೀ ಬೇಕಂತ ಹಿಂಸೆ ಕೊಡ್ತಿದ್ರು ಅಂದರೆ, ನೆಕ್ಸ್ಟ್ ಸಂಡೇವರೆಗೂ ಇಲ್ಲ ಸ್ಪೆಷಲ್ ಟೀ. ಇದು ಟೀನೇ ಅಲ್ಲ, ಇದು ಏನೋ ಚಾಕ್ಲೇಟು. ಹೌದಾ? ಟೀ ಅಂದರೆ ಈಗ ಮಾಮೂಲಿ ಈಗ ನಮ್ಮ ಟೀ ಇರುತ್ತಲ್ಲ, ಆ ಥರ ಟೇಸ್ಟ್ ಏನಿಲ್ವಾ ಇದು? ಟೀ ಥರನೇ ಇಲ್ಲ. ಈ ಚಾಕ್ಲೇಟ್ ಪುಡಿ ನೀರು ಹಾಕ್ಬಿಟ್ಟು ಕೊಡ್ತಾರೆ ನೋಡು, ಇದು ಹಾರ್ಲಿಕ್ಸು, ಬೂಸ್ಟು, ಈ ಥರ ಇದು ಆಲ್ಪೆನ್ ಲೀಬೆ ಚಾಕ್ಲೇಟ್ ಬರ್ತದೆ ಪಿಂಕ್ ಕಲರ್. ಆ ಚಕ್ಕೆದೆಲ್ಲ ಫ್ಲೇವರ್ ಬರ್ತಿಲ್ವಾ? ಯಾವುದು ಗೊತ್ತಾಯಿಲ್ಲ. ಹೌದಾ? ಏನೋಪ್ಪ, ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿರೋದು. ಚೆನ್ನಾಗಿದೆಯಾ ಒಟ್ಟಿನಲ್ಲಿ? ಚೆನ್ನಾಗಿ ಕುಡ್ ನೋಡಿ ನೀನು. ಸ್ಮೆಲ್ಲಲ್ಲಿ ಏಲಕ್ಕಿ ಇದೆ. ನಿಜ ಅಂದರೆ ಈಗ ನಮ್ಮ ಟೀ ಇರುತ್ತಲ್ಲ ಆ ಥರ ಟೇಸ್ಟ್ ಇಲ್ಲ, ಬಟ್ ಚೆನ್ನಾಗಿದೆ. ಕುಡಿದ್ಮೇಲೆ ನೋಡಿ ನಾಲ್ಗೆ ಒಗ್ರಾಯ್ತೈತೆ. ಹೌದು, ಏನೋ ಒಂಥರ ಈ ಬಾದಾಮಲೆಲ್ಲ ಕುಡಿತೀವಲ್ವಾ, ಆ ಥರ. ಇವ್ರು ಹೇಳ್ದಂಗೆ ಇದು ನನಗೆ ಟೇಸ್ಟ್ ಕಂಡುಹಿಡಿಯೋಕ್ಕಾಗ್ತಿಲ್ಲ, ಬಟ್ ಇದು ಬೇರೆ ಟೇಸ್ಟು. ಚೆನ್ನಾಗಿದೆ ಒಟ್ಟಿನಲ್ಲಿ. ಒಂಥರ ಚೆನ್ನಾಗಿದೆ ಅಲ್ಲ? ಚೆನ್ನಾಗೈತಿ. ಕುಡಿದ್ಬಿಟ್ಟು 1 ನಿಮಿಷ ಸುಮ್ಮನಿರೋ, ನಾಲ್ಗೆ ನೋಡು ರಫ್ ಆಗೋಯ್ತೈತೆ. ಹೆಂಗೆ ಹೇಳ್ತಾರದು, ಒಗ್ರು ಥರ ಒಂಥರ. ಈಗ ಒಂಥರ ಕಸರೆ ಕುಡ್ದಾಗ ನಮ್ಗೆ ನಾಲ್ಗೆ ಒಗ್ರಾಗುತ್ತಲ್ಲ, ಆ ಥರ. ಅಷ್ಟೊಂದೆಲ್ಲ ಏನು ಕುಡಿಬೇಡ, ಬೆಟ್ಟದ ನೆಲ್ಲಿಕಾಯಿ ಅಗದಿತ್ಯಲ್ಲ ಅದನ್ನ ಆ ಥರ ಲಾಸ್ಟ್ಗೆ ಕುಡ್ದೆಲ್ಲ ಆದ್ಮೇಲೆ ಸ್ವಲ್ಪ ನಾಲ್ಗೆ ಒಗ್ರಾಗುತ್ತೆ. ಕಸರೆ ಆದಾಗ ಹೆಂಗೆ ಒಗ್ರಾಗುತ್ತೆ ನೋಡಿ, ಆ ಥರ. ಜಾಸ್ತಿ ಇರಲ್ಲ, ಸ್ವಲ್ಪ ಚೆನ್ನಾಗಿದೆ ಒಂಥರ.
ಇನ್ನು ಇವತ್ತು ಹಾಲನ್ನೆಲ್ಲ ಸ್ವಲ್ಪ ನಾನು ಕುಡಿದ್ನಲ್ವ, ಹಾಗಾಗಿ ಬ್ರೇಕ್ಫಾಸ್ಟ್ ಬೇಡ ಅಂತ ಅನ್ನಿಸ್ತು. ಅದಾದಮೇಲೆ ಎಲ್ಲಿ ಸ್ವಲ್ಪ ಸ್ಯಾಲಡ್ ಏನಾದರೂ ಮಾಡ್ಕೊಂಬಿಡೋಣ ಅಂತೇಳಿ ಮಕಾನ ಕೂಡ ಹೊಸ್ದಾಗಿ ತೊಗೊಂಡು ಬಂದಿದೆ. ಪ್ಯಾಕೆಟ್ ಓಪನ್ ಮಾಡಿರಲಿಲ್ಲ, ಫಿಲ್ ಮಾಡ್ತಿದ್ನಲ್ಲ, ಈ ಮಕಾನನೇ ಬಳಸ್ಕೊಂಡು ಸ್ಯಾಲಡ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಇದೊಂಥರ ಕೋಸಂಬರಿ ಥರ ಇರುತ್ತೆ. ಒಂದೇ ಥರ ಕೋಸಂಬರಿ ತಿಂದು ಬೇಸರ ಆದಾಗ ಇದನ್ನು ಟ್ರೈ ಮಾಡ್ಬೋದು. ಒಂಥರ ಕ್ರಂಚಿಯಾಗಿ ಸೂಪರಾಗಿರುತ್ತೆ. ಮಿಸ್ ಮಾಡ್ದೇನೆ ಟ್ರೈ ಮಾಡಿ. ಮಾಡೋದು ಕೂಡ ತುಂಬ ಸುಲಭ. ಏನಿಲ್ಲ, ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಅರಿಶಿನ, ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು, ಇಷ್ಟನ್ನು ಕೂಡ ಸೇರಿಸ್ಕೊಂಡು ಒಂಚೂರು ಮಿಕ್ಸ್ ಮಾಡಬೇಕು. ಬಿಸಿ ಮಾಡಲಿಕ್ಕೆ ಹೋಗ್ಬಾರ್ದು, ಸೀದೋಗುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ಮಕಾನನ ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು 30-40 ಸೆಕೆಂಡ್ ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ಆಯಿತು. ಮಕಾನ ಎಲ್ಲ ಕ್ರಿಸ್ಪಿ ಆಗುತ್ತೆ, ಮಸಾಲೆ ಕೂಡ ಚೆನ್ನಾಗಿ ಮಕಾನಾಗೆ ಇಟ್ಕೊಳುತ್ತೆ. ಒಂದೊಂದು ಮಕಾನಿಗೂ ಮಸಾಲೆ ಹಿಡಿಬೇಕು, ಆ ಥರನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಈ ಮಕಾನನ ನಾವು ಹಂಗೆ ತಿನ್ಕೊಂಡು ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಅದನ್ನು ಹುರ್ಕೋತಾ ಇದ್ದೀನಿ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಮಸಾಲೆ ಹಾಕೋ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದುಬಿಡ್ತೀನಿ ನಾನು. ಹಾಗೆ ಒಂಚೂರು ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ತರಕಾರಿ ಎಲ್ಲ ಬೇಕಿದ್ದಕ್ಕೆ, ಹಾಗಾಗಿ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗಾಗಲಿ ಅಂತ ಎತ್ತಿಟ್ಟಿದ್ದೀನಿ, ಅದಾದಮೇಲೆ ಸಿಪ್ಪೆ ತೆಗಿಯೋಣ ಅಂತ. ಅಷ್ಟರಲ್ಲಿ ಈ ಕಡೆ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟೆ. ಸುಮ್ಮನೆ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಯಾವಾಗಲೂ ನಾನು ಒಂದು ಕೆಲಸದ ಜೊತೆಗೆ ಇನ್ನೊಂದು ಕೆಲಸನೂ ಮುಗಿಸ್ಬಿಡ್ತೀನಿ. ದಾಳಿಂಬೆ ಕಾಳನ್ನು ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಈ ಕಡಲೆ ಬೀಜ ಕೂಡ ತಣ್ಣಗಾಗಿತ್ತಲ್ವ, ಅದ್ರದ್ದು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಇವಾಗ ಒಂದು ಬೌಲ್ಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ 1 ಕಪ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೇಕಿದ್ರೆ ತುರ್ಕೋಬೋದು. ಆಮೇಲೆ ಸ್ವಲ್ಪ ಟೊಮೊಟೊ ಹಣ್ಣು, ಟೊಮೊಟೊದು ಸೀಡ್ಸ್ ಎಲ್ಲ ತೆಗೆದಿದ್ದೀನಿ ನಾನು. ಸ್ವಲ್ಪ ಈರುಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂಚೂರು ಜೀರಿಗೆ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಅರ್ಧದಲ್ಲಿ 1/4 ಭಾಗದಷ್ಟು ನಿಂಬೆಹಣ್ಣಿನ ರಸ. ಹುಳಿ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಾಕ್ಕೊಳ್ಬೋದು. ಟೊಮೊಟೊ ಹಾಕಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡೆ. ಇನ್ನು ಸಿಪ್ಪೆ ತೆಗೆದಿಟ್ಕೊಂಡಿರೋ ಕಡಲೆಕಾಯಿ ಬೀಜ, ದಾಳಿಂಬೆ ಕಾಳು, ಇದರೊಟ್ಟಿಗೆ ಆಗಲೇ ನಾವು ಮಕಾನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ, ಈ ಮಕಾನನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ನಾವು ಬೇಕು ಅನ್ನೋಂಗಿದ್ರೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಬೋದು. ನಾನಿವತ್ತೇನೋ ಸೇರಿಸ್ಲಿಕ್ಕೆ ಹೋಗಲಿಲ್ಲ, ಸಾಕು ಇಷ್ಟೇ ಅಂತ ಅನ್ನಿಸ್ತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಈ ಚಾಟ್ ರೆಡಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ನಾವು ಸಣ್ಣದು ಚೋಚೋ ಬರುತ್ತಲ್ಲ, ಅದು ಕೂಡ ಸೇರಿಸ್ಕೋಬೋದು. ನಮ್ಮನೇಲಿ ಅದೆಲ್ಲ ಇಲ್ಲ, ಹಂಗಾಗಿ ನಾನು ಅದನ್ನೇನು ಸೇರಿಸ್ಲಿಕ್ಕೆ ಹೋಗಿಲ್ಲ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನಿಮಗೆ ಬ್ರೇಕ್ಫಾಸ್ಟಿಗೆ ಬೇಡ, ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತೊಗೋಬೋದು ಇದನ್ನು ಆರಾಮಾಗಿ. ನಾನಿವತ್ತು ಸ್ವಲ್ಪ ಲೈಟಾಗಿರಲಿ ಅಂತೇಳಿ ಮಾಡಿಕೊಂಡಿದ್ದೆ. ಟೋಪಿ ಹಾಕೋಕ್ಕೆ ಅಪ್ಪ ಅದೆಷ್ಟು ಹಿಂಸೆ ಅಂದರೆ ನೋಡಿ, ಹೊರಗಡೆ ಅಷ್ಟು ಚಳಿ ಇದೆ. ಕುತ್ಕೊಂಡು ಹಾಕಿಸ್ಕೊ. ಈಗ ಹೋಗೋಣ, ಪಿ ಹೋಗೋಣ, ನಾವು ಪಿ ಹೋಗೋಣ. ಪಿ ಬರಲ್ವಾ ನೀವು? ಪಿಗೆ ಹೋಗೋಕೆ ಬರಲ್ವಾ ನೀವು? ಹಾಂ ಓಕೆ ಡನ್. ಹಾಂ ಡನ್. 2 ನಿಮಿಷ ನೋಡಿ. ಅವಾಗಿಂದ ಹಾಕೋದು ಹಿಂಗೆ ಕಿತ್ ಬಿಸಾಕೋದು. ಏನು ಮಾಡೋದು ನಮ್ಮ ಜಾಣಗೀಗ? ಅಂಬ ಬೇಡವಾ ನಿಮಗೆ? ಅಂಬ ಲೆಕ್ಕಮ್ಮ, ಇವತ್ತು ನಾವು ಅಂಬ ನೋಡೋಕೆ ಹೋಗ್ತಿದ್ದೀವಲ್ವ ಲೆಕ್ಕಮ್ಮ? ಜಾಣಗೊಂದು ದೊಡ್ಡ ಅಂಬ ಕೊಡ್ಸೋಣ. ಓಕೆ ಜಾಣು, ದೊಡ್ಡ ಅಂಬ ನೋಡೋಕೆ ಹೋಗೋಣ. ಜಾಣು ನೇಮಿಂಗ್ ಸೆರೆಮನಿಗೆ ಹೇರ್ ಕಟ್ಟು ಮತ್ತು ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಲೇಖಮ್ಮಂಗೂ ಕೂಡ ರಜಾ ಇತ್ತು, ಹಾಗಾಗಿ ಇಬ್ಬರು ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ನಾವಿಬ್ಬರು ಒಟ್ಟಿಗೆ ಹೊರಟಿ ಸುಮಾರು ದಿನ ಆಗಿತ್ತು ಆಯಿತಾ. ನನ್ನ ಜಾಣುಗೆ 5 ಮಂತ್ಸ್ ಕನ್ಸೀವ್ ಇದ್ನಲ್ಲ, ಹಾಗೆ ಹೋಗಿ ಬಂದಿದ್ದು. ನನ್ನ ಮಗನ್ನ ಫಸ್ಟ್ ಟೈಮ್ ಆಟೋದಲ್ಲಿ ಕರ್ಕೊಂಡು ಬಂದ್ವಿ ಆಯಿತಾ. ಆ ಸೌಂಡು ಮತ್ತು ಆನ್ ಮಾಡ್ತಾರಲ್ವ, ಮತ್ತು ಗಾಳಿ ಎಲ್ಲ ಬೀಸುತ್ತಲ್ಲ, ಫುಲ್ ಗಾಬರಿ ಆಗಿಬಿಟ್ರು, ಅಳ್ಳಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದು. ಫೋನಲ್ಲಿ ಧರಣಿ ಮಂಡಲ ಹಾಕ್ಕೊಂಡು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಕಾರಲ್ಲಿ ಮತ್ತು ಬೈಕಲ್ಲಿ ಓಡಾಡಿ ರೂಢಿ ಆಯಿತಾ. ಆಟೋದಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಏನಿದು ಹೊಸ್ದಾಗಿದೆ ಅಂತನೋ ಏನೋ ಗೊತ್ತಿಲ್ಲ, ಹೆದ್ರುಬಿಟ್ರು ಸ್ವಲ್ಪ. ಚಿನ್ನಿ ಅಲ್ಲಿ ಎಟ್ಟೆಯಲ್ಲಿ ಎಟ್ಟೆ ಅಂಬ ಅಂಬ. ಮಗುಗೆ ಒಂದೊಂದೇ ಎಲ್ಲ ರೂಢಿ ಮಾಡ್ಕೊಳ್ತಾ ಹೋಗಬೇಕು. ಅದಕ್ಕೆ ಇವತ್ತು ನಾವು ಆಟೋದಲ್ಲೇ ಬಂದ್ವಿ, ಅದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತೇಳಿ. ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ಒಂಚೂರು ಗಾಬರಿ ಆದರು ಅಷ್ಟೇ. ಎಲ್ಲವಮ್ಮ? ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ? ಅಲ್ಲಿದಾರಾ? ಯಾರದು? ಯಾರು? ಮಮ್ಮಿ ಏನು? ಕೂಗು
ಮಾ ಅಮ್ಮ ಅಮ್ಮ ಅನ್ನು ನಾನು ಲೈಬ್ರ ಮಾಡಿಸ್ಕೊತಿದ್ರೆ ಜಾಡು ನೋಡಿ ಜೋರು ನಗೋದು. ಇದೇ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳಿನೋ ಏನೋ ಗೊತ್ತಿಲ್ಲ. ಇನ್ನು ನಾನು ಐಬ್ರೋ ಮಾಡಿಸಿ ಸುಮಾರು ದಿನ ಆಗೋಗಿತ್ತು. ನಾನು ಸೀಮಂತಿಗೆ ಮಾಡಿಸ್ಕೊಂಡಿದ್ದು ನಾನು, ಅದಾದಮೇಲೆ ನಾನು ಮಾಡಿಸೇ ಇಲ್ಲ. ಅದೇನೋ ನನಗೆ ಇಂಟ್ರೆಸ್ಟೇ ಬರ್ತಿರಲಿಲ್ಲ ಆಯಿತಾ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಮನೇಲಿ ನಾನು ಥ್ರೆಡ್ಡಿಂಗ್ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಐಬ್ರೋ ಎಲ್ಲ ನಾನು ಮನೇಲೇ ಮಾಡ್ಕೊತೀನಿ, ತೀರಾ ಅಪರೂಪ ಹೋಗಿ ಮಾಡಿಸೋದು ಆಯಿತಾ. ನನಗೆ ಇತ್ತೀಚೆಗದ್ರಲ್ಲೆಲ್ಲ ಆಸಕ್ತಿನೇ ಇರಲಿಲ್ಲ. ಕೆಲವೊಬ್ಬರು ಕಮೆಂಟಲ್ಲಿ ಕೂಡ ಹೇಳ್ತಿದ್ರಿ ಐಬ್ರೋ ಮಾಡಿಸಿ ಶಿಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತೇಳಿ. ಆದರೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆಯಿತಾ. ಯಾಕಂದರೆ ನನಗೆ ಡೆಲಿವರಿ ಆದಮೇಲೆ ಸ್ವಲ್ಪ ಜಾಣ ಮೇಲೆ ಗಮನ ಜಾಸ್ತಿ ಹೋಗ್ತಿತ್ತು ಆಯಿತಾ. ಇದರೊಟ್ಟಿಗೆ ನನ್ನ ವಿಡಿಯೋ ಮಾಡೋದು ಕೂಡ ಇರ್ತಿತ್ತು, ಕಂಟೆಂಟ್ನೂ ಕೂಡ ಕ್ರಿಯೇಟ್ ಮಾಡಬೇಕಿತ್ತು. ಅದ್ರ ಕಡೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ, ಜಾಣು ಕಡೆ ಯೋಚನೆ ಮಾಡ್ತಾಯಿದ್ದೆ. ಇನ್ನು ಇತ್ತೀಚೆಗಂತೂ ನಾನು ಫ್ಯಾಟ್ ಲಾಸ್ ಮಾಡೋದು ಕೂಡ ತಲೆಯಲ್ಲಿ ತುಂಬ ಇತ್ತು, ಅದ್ರ ಕಡೆನೂ ಸ್ವಲ್ಪ ಆಸಕ್ತಿ ವಹಿಸ್ತಿದ್ದೆ. ಇದ್ರ ಮಧ್ಯೆ ಹೊಸ ರೆಸಿಪೀಸ್ನ ಟ್ರೈ ಮಾಡಬೇಕಿತ್ತು, ಜಾಣಿಗೆ ಹೊಸ ತಿಂಡಿಗಳನ್ನೆಲ್ಲ ರೆಡಿ ಮಾಡಬೇಕಿತ್ತು. ಇದ್ರದ್ದೆಲ್ಲ ಗೊಂಜಾಟದ ನಡುವೆ ನನಗೆ ಇದು ಐಬ್ರೋ ಮಾಡಿಸ್ಬೇಕು, ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು, ಹೊರಗಡೆ ಸಲೂನ್ಗೆ ಹೋಗಬೇಕು, ಹೇರ್ ಕಟ್ ಮಾಡಿಸ್ಬೇಕು, ಇದ್ರ ಮೇಲೆಲ್ಲ ನನಗೆ ಆಸಕ್ತಿನೇ ಇರಲಿಲ್ಲ. ಇನ್ನೀಗ ಜಾಣು ನೇಮಿಂಗ್ ಸೆರೆಮನಿಗೆ ಮಾಡಿಸೋಣ ಅಂದ್ಕೊಂಡು ಬಂದ್ವಿ. ನಾನು ಮನೇಲೇ ಮಾಡ್ಕೋತೀನಿ, ಆದರೆ ಈ ಸಲ ಏನು ಗೊತ್ತಾ, 1 ವರ್ಷ ಬೇರೆ ಆಗಿಬಿಟ್ಟಿದೆ, ಇನ್ನು ಫಂಕ್ಷನ್ ಬೇರೆ ಹತ್ರ ಇದೆ. ಸುಮ್ಮನೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಮುಖದ ಲಕ್ಷಣನೇ ಹೋಗ್ಬಿಡುತ್ತೆ, ರಿಸ್ಕ್ ಎಲ್ಲ ಯಾಕೆ. ಅದಲ್ಲದೆ ಹೇರ್ ಕಟ್ ಕೂಡ ಮಾಡಿಸೋದಿತ್ತಲ್ಲ, ಎಲ್ಲ ಒಂದೇ ಸಲ ಆಗುತ್ತೆ, ಇಬ್ಬರು ಒಟ್ಟಿಗೆ ಹೊರಗಡೆ ಹೋಗಿ ಬಂದಂಗೆ ಆಗುತ್ತೆ, ಒಂಚೂರು ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ನನಗೆ ಏರ್ ವಾಶ್ ಮಾಡ್ತಾಯಿದ್ರೆ ಜಾಣು ನೋಡಿ ಸ್ವಲ್ಪ ಹೊತ್ತು ನನ್ನ ಬಡಿ ಇರಬೇಕಿತ್ತು, ಸ್ವಲ್ಪ ಹೊತ್ತು ಲೇಕಮ್ಮ, ಇನ್ನು ಸ್ವಲ್ಪ ಹೊತ್ತು ನೆಲದಲ್ಲಿ ಇರಬೇಕಿತ್ತು. ಅಲ್ಲಿ ಸ್ವಲ್ಪ ಹೇರ್ಸ್ ಎಲ್ಲ ಇರುತ್ತಲ್ಲ, ನೆಲಕ್ಕೆ ಬಿಡಬಾರ್ದು ಅಂತೇಳಿ. ಆದರೂ ನಿಲ್ತಾನೇ ಇಲ್ಲ, ಕೆಳಗಡೆ ಹೋಗಬೇಕು, ಅದನ್ನು ಎಳಿಬೇಕು ಇದನ್ನು ಎಳಿಬೇಕು ಅಂತ. ಸ್ವಲ್ಪ ಹೊತ್ತು ನಾನು ಕೂರಿಸ್ಕೊಂಡಿದ್ದೆ. ಆಮೇಲೆ ನಿದ್ದೆ ಬರ್ತಿತ್ತು ಅಂತ ಅನಿಸುತ್ತೆ, ಬಂದು ಹಿಂಗೆ ಆರಾಮಾಗಿ ಮಲ್ಕೊಂಡ್ಬಿಟ್ರು. ಅಲ್ಲಿ ತೀತು ಅಂತ ಏನೇನೋ ಹೇಳ್ತಾಯಿದ್ರು, ಮ್ಯೂಸಿಕ್ ಪ್ಲೇ ಮಾಡಿರ್ತಾರಲ್ವ, ಕಾಪಿರೈಟ್ ಬರುತ್ತೆ ಅಂತ ನಾನು ಇಲ್ಲಿ ಆಗ್ತಾಯಿಲ್ಲ. ಅಲ್ಲಿರೋರ್ನೆಲ್ಲ ನೋಡೋದು, ಎಲ್ಲರನ್ನೂ ಮಾತಾಡ್ಸೋದು, ಹಾಯ್ ಹೇಳೋದು, ಇದೆಲ್ಲ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು ಆಯಿತಾ. ಇವತ್ತು ನಮಗೊಂಚೂರು ಕೂಡ ಕಿರಿಕಿರಿ ಮಾಡಲಿಲ್ಲ ಜಾಣು, ಆರಾಮಾಗಿ ಅವ್ರ ಪಾಡ್ಗೆ ಅವ್ರು ಆಡ್ಕೊಂಡು ಅದು ಇದು ನೋಡ್ಕೊಂಡು ಹೇಳ್ಕೊಂಡಿದ್ರು. ಒಂಥರ ಖುಷಿ ಆಗ್ತಿತ್ತು ನಮಗೆ. ಇನ್ನು ನಂದು ಹೇರ್ ಕಟ್ಟೆಲ್ಲ ಆಯಿತು. ಏನು ಗೊತ್ತಾ, ನನಗೆ ಶಾರ್ಟ್ ಮಾಡಿಸಿ ಸುಮಾರು ದಿನ ಆಗಿಬಿಟ್ಟಿತ್ತಲ್ವ. ಶಾರ್ಟ್ ಹೇರ್ ಮಾಡಿಸ್ಲಾ ಬೇಡವಾ, ಇದೇ ಹೇರ್ ಇರಲ್ಲ, ಫ್ರಂಟ್ ಮಾತ್ರ ಸ್ವಲ್ಪ ಕಟ್ ಮಾಡಿಸೋಣ ಅಂತೇಳಿ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಕೊನೆಗೆ ಸ್ವಲ್ಪ ಶಾರ್ಟೇ ಮಾಡಿಸೋಣ ಅಂತ ಅಂದ್ಕೊಂಡೆ. ನನ್ನ ಹೇರ್ ಏನಂದರೆ ಸ್ವಲ್ಪ ಬೇಗನೆ ಗ್ರೋತ್ ಆಗಿಬಿಡುತ್ತೆ, ತಿಕ್ಕಿಲ್ಲ ಆಯಿತಾ. ನಾನು ಸ್ವಲ್ಪ ತಿನ್ ಹೇರು, ಬಟ್ ಗ್ರೋತ್ ಬೇಗ ಆಗುತ್ತೆ, ಇನ್ನೇನು ಬೆಳ್ಕೊಂಡು ಬಿಡುತ್ತಲ್ಲ ಅಂತೇಳಿ ಕೊನೆಗೂ ಸ್ವಲ್ಪ ಶಾರ್ಟ್ ಮಾಡಿಸೋಣ ಅಂತೇಳಿ ಡಿಸೈಡ್ ಮಾಡಿದೆ. ಇನ್ನು ಅಲ್ಲಿ ಹೇರ್ ಡ್ರೈಯರೆಲ್ಲ ಇರುತ್ತಲ್ಲ, ಹೇರ್ ಡ್ರೈಯರಲ್ಲಿ ಸ್ವಲ್ಪ ಹೇರ್ ಡ್ರೈ ಮಾಡ್ತಾಯಿದ್ರಲ್ಲ, ಮನೇಲಿ ನನ್ನ ಹತ್ರದಲ್ಲಿ ಇದನ್ನೆಲ್ಲ ತೋರಿಸಿಲ್ಲ ಆಯಿತಾ. ನಾನು ಅದನ್ನೆಲ್ಲ ಜಾಸ್ತಿ ಆಡಿಸ್ಲಿಕ್ಕೆ ಹೋಗಲ್ಲ, ನಮ್ಮಮ್ಮ ಶೀತ ಆಗುತ್ತೆ ಬೇಡ ಅಂತಾರೆ. ಇಲ್ಲಿ ಸ್ವಲ್ಪ ಹಿಂಗೆ ಆನ್ ಮಾಡಿದ ತಕ್ಷಣ ಅದೆಷ್ಟು ಖುಷಿ ಆದರೂ ಗೊತ್ತಾ. ಒಂದು 10-15 ನಿಮಿಷ ಏರ್ ಡ್ರೈಯರಲ್ಲೇ ಆಡಿದ್ದಾರೆ. ಅವರು ಕೂಡ ಸ್ವಲ್ಪ ಇದನ್ನು ಆನ್ ಮಾಡೋದು ಆಫ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಒಂಥರ ಖುಷಿಯಾಗಿಬಿಡ್ತು ಜಾಣೋಗೆ. ಆಮೇಲೆ ಮಲ್ಕೊಂಡ್ಬಿಟ್ರು, ಏನೂ ಕಿರಿಕಿರಿ ಮಾಡಲಿಲ್ಲ, ಆರಾಮಾಗಿ ಮಲ್ಕೊಂಡ್ರು. ನನ್ನ ಹೇರ್ ಕಟ್ ಇನ್ನೊಂದು ಸ್ವಲ್ಪ ಇತ್ತು, ಅಷ್ಟರಲ್ಲಿ ಚೆನ್ನಾಗಿ ಜಾಣು ನಿದ್ದೆ ಮಾಡಿದ್ರು. ಇನ್ನು ನೋಡಿ ಇವಾಗೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು, ಹೇರ್ ಕಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನಿಸ್ತು. ಸುಮಾರು ದಿನ ಆಗಿತ್ತಲ್ವ, ನಾನು ಬೇರೆ ಲಾಂಗ್ ಹೇರ್ನೇ ನೋಡ್ತಾ ಇದ್ದೆ. ಇನ್ನು ಸ್ಪಿನ್ ಸಲೂನ್ ಇದು ಬಗಲ್ಗುಂಟೆಲಿರೋದು, ನಮಗೆ ಸ್ವಲ್ಪ ಹತ್ರ ಅಂದರೆ ಇದೇ ಇರೋದು. ಚೆನ್ನಾಗಿರುತ್ತೆ, ಇಲ್ಲಿ ಸ್ಟಾಫ್ಸ್ ಎಲ್ಲ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಕಟ್ಟಿಂಗ್ ಕೂಡ ಅಷ್ಟೇ, ಹೇರ್ ಕಟ್ ಇರ್ಬೋದು, ಥ್ರೆಡ್ಡಿಂಗ್ ಇರ್ಬೋದು, ಎಲ್ಲ ನೀಟಾಗಿ ಆಗುತ್ತೆ. ನಮ್ಮನ್ನು ವೇಟ್ ಮಾಡಿಸಲ್ಲ ಅಷ್ಟೊಂದು, ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಅಮ್ಮಮ್ಮ ನೆನ್ಪಿದಾರ ಮಗ್ನೆ? ಏನ್ ಹೇಳೋದು? ಬೋಬೋ ಏನು? ಬೋಬೋ ಇಲ್ವಾ? ಏನು ಬೋಬೋ ಇಲ್ವಾ? ಅಲ್ಲಿ ಅದೇನು ಅಂಬಲ್ಲ ಕಣವ, ಬೋಬೋ ಬೋಬೋ. ಯಾವ್ದು ಹೇಳೋದು? ಬೋಬೋ. ಹೆಂಗ್ ಕರೀದ್? ನಾಯಿ ಕರೀದ್ ಹೆಂಗ? ಬೋಬೋ ಕರೀದ್ ಹೆಂಗವ? ಕರಿ, ನೀ ಕರಿ. ಇವಾಗ ಬುಚ್ಚಿ ಬರೀತಾರ, ಹಿಂಗ್ ಬಚ್ಚಿಕೊಂಡು ಬಂದಿದ್ದು. ಹೋದವಾ ಅಂಬಲ್ಲ ಕಣ ಅದು, ಬೋಬೋ. ಏನ್ ಹೇಳ? ಬೋಬೋ. ನಿಮ್ ಕರ್ತಕ್ಷಣ ಬಂದ್ಬಿಟ್ರಲ್ಲ.
ಮರ್ತಿಲ್ಲ. ನಾನು ಆಯ್ತು ಏನು ಅದು ಓನೇ ಹೋಗ್ರಿ ಎಲ್ಲೋಗಿದ್ರೆ ಹೋಗ್ರಿ ನೀವು ಹೋಗ್ರಿ ಎಲ್ಲೋಗಿದ್ದ ಹೋಗ್ರಿ ನೀನು ಬಲ್ಲ ಕಣವದು ಜಾಣಿಗೆ ಆಟೋ ಎಕ್ಸ್ಪೀರಿಯನ್ಸ್ ಆಯ್ತು, ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು, ಏನೇನು ಎಕ್ಸ್ಪೀರಿಯನ್ಸ್ ಆಯ್ತು ಹೋಗಿದ್ರಿ ಎಲ್ಲ ಅತ್ತೆ ತಗೋದ್ಲ ಅತ್ತೆ ಅತ್ತೆ ಹೋಗ್ಬೇಕಾದ್ರೆ ಎಷ್ಟು ಒಳಗುತ್ತೆ ಆಟೋದಲ್ಲಿ, ಅಂದ್ರೆ ಗಾಳಿ ಬೀಸುತ್ತೆ, ಆನ್ ಮಾಡ್ತಾರೆ, ಸೌಂಡ್ ಅಲ್ವಾ, ಫುಲ್ಲು ಗಾಬರಿ. ಬರ್ಬೇಕಾದ್ರೆ ಗುಬ್ಬಚ್ಚಿ ಮರಿಯಾಗಿ ಬಾ ಬಾ ಕರಿ ಬಾ ಬಾ. ಆಂಟಿ ತುಂಬ ಕಟ್ ಮಾಡಿಸಿದ್ಯಾ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇದ್ರು, ಹಂಗಾಗಿ ತೋರಿಸ್ತಾ ಇದೆ. ಇಷ್ಟೇ ಕಟ್ ಮಾಡಿಸಿರೋದು, ಜಾಸ್ತಿ ಏನು ಮಾಡಿಸಿಲ್ಲ. ಅದು ನಿಮ್ಗೆ ನೋಡ್ಲಿಕ್ಕೆ ಹಂಗೆ ಕಾಣಿಸ್ತಾ ಇದೆ ಅಂತ. ಆಗ್ಲಿ ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ, ಇಷ್ಟು ಕಟ್ ಮಾಡ್ತಿದ್ದೆ ಏನಾಗ್ಲಿ ಬೇಜಾರಾಗ್ಲಿ. ನಾನು, ಇಷ್ಟು ಕಟ್ ಮಾಡ್ಸೋಣ ಅಂತಿದ್ದೆ. ವಾವ್ ಅತ್ತೆ ಆಮೇಲೆ ಕತೆ ಬಾಳಿ ಬಿಡ್ಕಂತಿರ್ಲಿಲ್ಲ ಮಾತಾಡ್ತಿದ್ದೆ ನೋಡಿ ಅಂದ್ರೆ ಇವಾಗ ಸ್ಮೂತ್ ಆಗ್ಬಿಟ್ಟಿದೆ, ಏನು ಅದಕ್ಕೆ ಸಣ್ಣ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ದ. ಚೆನ್ನಾಗಿ ಕಾಣಿಸ್ತಿತ್ತು. ಚಿನ್ನೆ ಹೊಸ ಮಮ್ಮಿ ಚಿನ್ನಿ. ಹೊಸ ಒಂದ್ ವರ್ಷ ಆಯ್ತಲ್ವಾ ಆಂಟಿ ಥ್ರೆಡ್ಡಿಂಗ್ ಮಾಡಿಸಿ ಆದ್ಮೇಲೆ ನನ್ನ ಫೇಸ್ ನನ್ಗೇನೋ ಬೇರೆ ತರ ಕಾಣಿಸ್ತಾ. ಆಂಟಿ ಸುಮಾರು ಒಂದು ವಾರ ಆಗಿತ್ತು ಊರಿಗೋಗಿ, ಜಾಣ ನೋಡಿರಲಿಲ್ಲ. ಆಮೇಲೆ ಇವತ್ತು ಅವರು ಬಂದಿದ್ದು ಆಯಿತಾ. ಬರಬೇಕಾದ್ರೆ ಅಳಸನ್ನೆಲ್ಲ ತೊಗೊಂಡು ಬಂದಿದ್ರು. ಇನ್ನು ನಾವು ಶೂಕೊಂಡು ಬಂದಿರ್ತೀವಿ ಅಂದ್ಬಿಟ್ಟು ಅಳಸನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ರು, ಬಂದ ಕೂಡಲೇ ನಾವು ತಿನ್ನಲಿ ಅಂತ. ಜಾಣುಗೆ ಮೊದಲೇ ಅಳಸನಣ್ಣು ಅಂದರೆ ಭಾಳ ಪ್ರೀತಿ. ಅವ್ರು ಎಷ್ಟು ಬೇಕಷ್ಟು ಚೆನ್ನಾಗಿ ತಿನ್ಕೊಂಡು ಸಾಕಾಗತ್ತಲ್ಲ, ಆವಾಗ ಲೇಖಮ್ಮಂಗೆ ತಿನ್ನಿಸೋದು. ಅದನ್ನಂತೂ ಕಿತ್ತು ಎಲ್ಲ ಫುಲ್ಲು ಜ್ಯೂಸೆಲ್ಲ ತೆಗೆದು ಕೊನೆಯಲ್ಲಿ ಲೇಖಮ್ಮನ ಬಾಯಲ್ಲಿಟ್ಟಿರೋದು ಆಯಿತಾ. ಇನ್ನು ಅವ್ರ ಮನೇಲಿ ರೂಬಿ ಇದೆ ಅಲ್ಲ, ರೂಬಿ ಅಂದರೆ ಜಾಣುಗೆ ಬಹಳ ಪ್ರೀತಿ ಆಯಿತಾ. ಹತ್ರಕ್ಕೆ ಹೋಗ್ಲಿಕ್ಕೆ ಭಯ, ದೂರದಿಂದನೇ ನೋಡೋದು. ಆಮೇಲೆ ರೂಬಿ ಬಂದು ನಮ್ಮ ಯಾರ ಮೇಲೂ ಬಂದು ಕುತ್ಕೋಬಾರ್ದು, ಲೇಖಮ್ಮನ ಮೇಲಾಗಲಿ ನಮ್ಮ ಮೇಲಾಗಲಿ ಬಂದು ಕೂರಬಾರ್ದು. ಅದು ಜಾಣುಗೆ ಇಷ್ಟ ಆಗಲ್ಲ. ಹೋಗೋದೆ ಎಳೆಯೋದು ಹಿಡ್ಕೊಂಡು, ಇಳಿ ಕೆಳಗಡೆ ಅನ್ನೋ ಥರ. ಆದರೆ ಪಕ್ಕದಲ್ಲಿರಬೇಕು, ನೋಡ್ತಾ ಇರಬೇಕು, ನಮ್ಮ ಹತ್ರಕ್ಕೆ ಮಾತ್ರ ಬರಬಾರ್ದು. ಜಾಣುನೇ ಎತ್ಕೋಬೇಕು ನಾವು, ರೂಬಿನ ಎತ್ಕೋಬಾರ್ದು. ಈ ಥರ ಇದೆಲ್ಲ ಇವಾಗ ಕಲ್ತ್ಬಿಟ್ಟಿದ್ದಾರೆ ಆಯಿತಾ. ಏನದು ಜಾಸ್ತಿ ಬಂದೈತೆ, ಲಾಂಗ್ ಬಂದೈತಾ? ಲಾಂಗ್ ಹೇರ್ ಬಂದಿದ್ರೆ ನಾವೇ ಕತ್ರಿಲಿ ಕಟ್ ಮಾಡ್ಬಿಡೋಣ ಈಗ. ಇಲ್ಲ ಇಲ್ಲ ಕಟ್ ಮಾಡೋದ್ನ ಜಾಣು 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 ಇಡ್ಕ. ಇದು ಕಟ್ ಮಾಡೋದಲ್ಲ. ನಿನ್ ತಲೆಗೆ ಆಗುತ್ತಾ ನೋಡು. ಇವು ಜಾಣು ಎದ್ರಕೊಬಿಟ್ರೆ ಕಷ್ಟ. ಜಾಣುಗ್ ಹಾಕು ಹೆಂಗ್ ಕಾಣುತ್ತೆ ನೋಡೋಣ. ಬೇಡ, ತಲೆಗೆ ಹಾಕ್ತೀನಿ. ಕಿತ್ತೆ ಎಷ್ಟು ಮುಟ್ತತ್ತಾಗೆ. ನಂಗೆ ಬೇಡ ಅಂತ. ಓಕೆ ಡನ್, ಹಾಕೊಳ್ಳೋಣ ಈಗ. ಹಂಗೆ ಇಡು, ತಲೆ ಮೇಲೆ ಇಟ್ಕೊ, ಹೆಂಗ್ ಕಾಣ್ತೀಯ ನೋಡ್ತೀನಿ. ಹೆಂಗ್ ಕಾಣಿಸುತ್ತೆ? ಅಸಹ್ಯ ಕಾಣಿಸುತ್ತೇನೋ. ಇವತ್ತು ಏರ್ ಕಟ್ ಮಾಡಿಸ್ಲಿಕ್ಕೆ ಹೋಗಿದ್ವಲ್ವಾ, ಹಾಗಾಗಿ ಎಲ್ರಿಗೂ ಒಂದು ಪುಟ್ಟದಾಗಿ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರದ್ದೇ ತಯಾರಿ ನಡೆಸ್ತಿದ್ದೀವಿ. ನನಗೆ ಭಯ ಒಂದ್ ಕಡೆ. ಅಣ್ಣ ಏನ್ ಅನ್ನಲ್ಲ ಅನ್ಸುತ್ತೆ ಮೇ ಬಿ. ಅಣ್ಣನೇ ಫಸ್ಟ್ ಇದು ಮಾಡೋದು. ಬೆಳಗ್ಗೆನೇ ಹೇಳಾಯ್ತು ನನಗೆ, ಕೂದಲು ಜಾಸ್ತಿ ಕಟ್ ಮಾಡಿಸ್ಬೇಡ, ಸ್ವಲ್ಪ ಮಾಡಿಸು, ಅಷ್ಟೇ ಸಾಕು ಅಂತ. ಆಂಟಿ ನಿನ್ನ ಯಾವ್ಯಾವ ಭಾಷೆಯಲ್ಲಿ ಬೈಬೋದು. ನಮ್ಮಂಗೆ ಏನು ಗೊತ್ತಾ, ಕೂದಲಂದ್ರೇ ಬಹಳ ಪ್ರೀತಿ. ಅವರು ನಾನು ಕಾಲೇಜ್ಗೆ ಹೋಗ್ತಿದ್ದಾಗಿಂದ ಹಿಡ್ದು ಸ್ಕೂಲ್ಗೆ ಹೋಗುವಾಗಲೂ ಅಷ್ಟೇ, ನೆನೆ ಒಂಚೂರು ಕೂಡ ಕೂದಲು ಕಟ್ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಂದು ಬೇರೆ ಲಾಂಗ್ ಹೇರ್ ಆಯಿತಾ, ತುಂಬ ಉದ್ದ ಇತ್ತು. ಫುಲ್ ಅಮ್ಮ ಎಣ್ಣೆ ಹಾಕಿ ಸಕ್ಕತ್ತಾಗಿ ನೋಡ್ಕೊಳೋರು ಅವರು. ಒಂಥರ ಚೆನ್ನಾಗಿ ನೋಡ್ಕೊಳೋರು ಕೂದಲನ್ನ. ಒಂದಿನ ಕಟ್ ಮಾಡಿಸಿದ್ರು ಬೇಜಾರು ಮಾಡ್ಕೊಂಡವ್ರು, ಬೈಯೋರು ನನಗೆ. ಇವತ್ತು ನಿಜ ಅಮ್ಮ ಚೆನ್ನಾಗಿ ಬೈತಾರೆ. ಮುಂದೆ ಇರೋ ಕೂದಲು ಹಾಕ್ಬಿಡು. ಇದನ್ನ ಕಟ್ಬಿಡ್ಲಾ? ಅದನ್ನು ಹಿಂದೆ ಒಂದು ಏರ್ ಪಿನ್ ಹಾಕ್ಬಿಡು. ಅದೇನಾದ್ರೂ ಮಧ್ಯ ಬಂದ್ಬಿಟ್ರೆ ಮುಂದೆ ಫ್ಲಾಪ್ ಆಗೋಗುತ್ತೆ. ಅಪ್ಪುಗೂ ಕೂದಲಂದ್ರೆ ಬಹಳ ಇಷ್ಟ ಆಯ್ತಾ. ಅದು ಬೆಳಗ್ಗೆ ಹೇಳವ್ರೆ, ಜಾಸ್ತಿ ಕಟ್ ಮಾಡಿಸ್ಬೇಡ, ಸ್ವಲ್ಪ ಮಾತ್ರ ಕಟ್ ಮಾಡಿಸು ಅಂತ. ಈಗ ನೋಡಿದ್ರೆ ಇನ್ನೊಂದೆರಡು ಸೂಚದ ಪಿನ್ ಹಾಕ್ಬೇಕು. ಗೊತ್ತಿಲ್ಲ ಅದು ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಏನು ಅಂತ. ಎಲ್ಲಿ ತಿರುಗು, ಹೆಂಗ್ ಕಾಣ್ತಿದ್ಯಾ? ಜಾಣು ಜಾಣು ಹೊಸ ಮಮ್ಮಿ ನೋಡಪ್ಪ. ಜಾಣು ರಿಯಾಕ್ಷನ್ ನೋಡೋಣ. ಜಾಣು ಇಲ್ಲಿ, ಜಾಣು ಹತ್ರ ಹೋಗ್ತೀನಿ ನೋಡೋಣ. ಜಾಣ
ಜಾಣವ ಇಲ್ಲಿ ಇಲ್ಲಿ ಮಮ್ಮಿ, ಜಾಣವ ಇಲ್ಲಿ ಮಮ್ಮಿ. ಜಾಣೋ ಅವ್ರೇನೋ ಪೇಪರ್ ಗೀಪರ್ ಎಲ್ಲ ಪಾಚ್ತವ್ರೆ. ಎತ್ಕೋ. ಚಿನಿ ಇಲ್ಲಿ ಚಿನಿ, ಇಲ್ಲಿ ಜಾಣ ಇಲ್ಲಿ. ಯಾರಿದು ಚಿನಿ? ಇಲ್ಲಿ ಮಮ್ಮಿ ನೋಡಿ, ಇಲ್ಲಿ 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 ಅಲ್ಲಿ ಮಮ್ಮಿ ನೋಡವ. ಇಲ್ಲಿ. ಅಯ್ಯೋ ನೋಡ್ತಾನೆ ಇಲ್ವಲ್ಲ. ಇಲ್ಲಿ ಕಂದ ನೋಡಿ, ನೋಡೋದೇ ಇಲ್ಲ. ಅಲ್ಲ ಆಕ್ಚುಲ್ ಆಗಿ ಚೆನ್ನಾಗಿ ಕಾಣ್ತಿದ್ಯಾ, ಬೇಬಿ ಶಾಮಿಲಿ ತರ. ಹೆಂಗ್ ಕಾಣಿಸ್ತೈತೆ. ಇಲ್ಲೆಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದೀವಿ, ಏನು ಅನ್ಕೋಬೇಡಿ. ಬಿಗ್ಗು ಇಷ್ಟೊತ್ತಾದರೂ ಬಂದಿರಲಿಲ್ಲ ಆಯಿತಾ. ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ವಿ, ಅದು ಯಾಕೋ ಸ್ವಲ್ಪ ಲೇಟ್ ಡೆಲಿವರಿ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ಕಾಯ್ತಾ ಕಾಯ್ತಾ ಟೈಮ್ ವೇಸ್ಟ್ ಆಗೋಯ್ತು. ಚಿನಿ ಇಲ್ಲಿ ಯಾರಿದು? ನೋಡಕ್ಕಾಯ್ತಿಲ್ಲ ಅಂತ ಮುಚ್ಕೊಂತಿರೋದು. ಯಾರೋ ಯಾರೋ ಏನೋ ನಮ್ಮ ಮಮ್ಮಿ ಮಾಡ್ತೈತೆ ಅಷ್ಟೇ. ಓಕೆನಾ? ಓಕೆ, ಕರೆಕ್ಟ್ ಆಗಿದೆ. ಆಕ್ಚುಲ್ ಆಗಿ ಬಾಮಿ ಏನದು ಬೇಬಿ ಶಾಮಿಲಿ ತರ ಕಾಣ್ತಿದ್ಯಾ. ಇಷ್ಟೇ ಕಟ್ ಮಾಡಿಸ್ಕೊಂಡ್ ಬಂದಿದ್ರೆ ಹೆಂಗಿರೋದು ಅಷ್ಟೇ ಆಮೇಲೆ ಕತೆ ಬೇಡ ಕಣ. ಈಗ ಹೆಂಗೋ ನಗ್ತವ್ರೆ, ಅವಾಗ ಸರಿ ಬೈದಿ. ಅಯ್ಯೋ ಇದೆ ಇಲ್ಲಿ ನೋಡಿಲ್ಲ ಎಲ್ಲ ಮುಚ್ಕೊಂಡಿರೋದ್ ನಾನು ಇಲ್ಲಿ ನೋಡಕ್ಕಾಗ್ದೆ. ಬೈಕ್ ಕೊಡ ಹೇಗ್ ಕಾಣ್ತಿದ್ದಳಮ್ಮ? ಸೂಪರ್ ಕಾಣ್ತಿದೆ ಕಡೆ. ಹೆಂಗೆ ಒಂಥರ ನಿಜ ಕಟ್ ಮಾಡಿದ ಯಾರ ಫಿಲಮಲ್ಲಿ ಯಾರ ಎಂತ ಅಂತಾರಲ್ಲಪ್ಪ ಅವಳದು ಬೇಬಿ ಶಾಮಿಲಿ ತರ. ಹಂಗಾರೆ ಕಟ್ ಮಾಡಿಸ್ಬಿಟ್ಟು ಬೇಡ ಬೇಡ ಬೇಡ. ಅಷ್ಟೇ ಕತೆ ಆಮೇಲೆ ನಾನೇ ಹೊಡೆದ್ಬಿಡ್ತೀನಿ ನಿನಗೆ. ಇಲ್ಲ ಅಷ್ಟು ಗೊತ್ತಾಗಲ್ಲ. ಇವತ್ತೇನ್ ಗೊತ್ತಾ, ಇವರು ಊರಿಗೆ ಹೋಗಿ ಇವತ್ತು ಬಂದಿದ್ರು. ಇವ್ರೇನಾದ್ರು ಲೇಟ್ ಆಗಿ ಬಂದಿದ್ರೆ ಇವ್ರನ್ನೂ ಪ್ರಾಂಕ್ ಮಾಡ್ತಿದ್ವಿ ನಾವು, ಹಂಗ್ ಪ್ಲಾನ್ ಮಾಡ್ಕೊಂಡಿದ್ದು. ಆದ್ರೆ ಇವರು ಬೇಗ ಬಂದ್ಬಿಟ್ರು, ಬೆಳಗ್ಗೆನೆ ಬಂದ್ಬಿಟ್ರು. ಇಲ್ಲ ಅಂದಿದ್ರೆ ಇವ್ರನ್ನೇ ಅವರ್ಸ್ಬೋದಿತ್ತು ನಾವು. ನೀವ್ ಹೇಳಿ ಏನಂತ ಬೈತಿದ್ರಿ ನನಗೆ? ಅಲ್ಲ ಕಡೆ ಹಿಂಗ್ ಬೈಯಪ್ಪ ಆ ಟೈಮಲ್ಲಿ. ಮೊದ್ಲು ಬಂದಿರೋದು ನಿಂಗೆ ಏನ್ ಬಂದಿರೋದು, ನಾಮಕರಣ ಇಟ್ಕೊಂಡು ಹಿಂಗ್ ಮಾಡ್ಕೊಂಡ್ ಬಂದಿದ್ಯಲ್ಲ ಆಟ ನೋಡ್ಲಿದ್ದದ ಓ ಚೆನ್ನಾಗಿ ಸೂಪರ್ ಮಾಡಿದಾರೆ ನಿನಗೆ ಕೊಟ್ಟದ. ಒಳ್ಳೆನಾ ಬನ್ನಿ ಇವಾಗ ಮಾಡೋಣ. ಇನ್ನ ಮಾಡಿಲ್ಲ, ಈಗ ಮಾಡ್ಬೇಕು. ಲೇಕಮ್ಮ ಅವ್ರ ಮನೆಯಿಂದ ಕೆಳಗಡೆ ಹೋದ್ರೆ ಅಳ್ತಾವ್ರೆ. ಅಯ್ಯೋ ಬರಕ್ಕಲ್ವಾ ಅಮ್ಮಮ್ಮ? ಬಾರ ಊಟ ಮಾಡ್ಕೊಬರ್ತಾ, ಊಟ ಮಾಡ್ತಾ. ಹ್ಞೂ ಸರಿ ಮಾ ತಿನ್ಸಿದ್ವಿ. ಅಯ್ಯೋ ನಿನ್ನ ಯಾರಕ್ಕೆ ಆಫೀಸ್ ಮಾಡ್ಕೊಂಡಿದ್ದಾರೆ. ಏ ನಾಮಕರಣ ಇಟ್ಕೊಂಡು ಏನು ಆಟ ಆಡ್ತಾ ಇದೀಯ ನೀನು? ಯಾಕೆ ಚೆನ್ನಾಗಿಲ್ವಾ? ನಿಂಗೇನು ಮಾನ ಮರ್ಯಾದಿಲ್ವಾ? ಏ ಏನಿದು ಹಿಂಗ್ ಮಾಡ್ಕೊಂಡ್ ಬಂದಿದ್ಯಾ? ಅವಾಗ ನೋಡಿದ್ರೆ ಹಂಗ್ ಮಾಡಿದ್ಯಾ, ಈಗ ನೋಡಿದ್ರೆ ಹಿಂಗ್ ಮಾಡಿದ್ಯಾ? ಏನಿದು? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಎಲ್ಲ ನಿಮ್ಗೆ ಬಳಸ್ಕೊ ಬರುವೆ. ಚೆನ್ನಾಗಿ ಕಾಣೋದು ಏನಾಗಿತ್ತ ಸುಮ್ಮನೆ ಯಾರಕ್ಕೆ ಆಫೀಸ್ ಮಾಡ್ತಿದ್ದಾರು. ನಿಜ ಇಷ್ಟ ಆಗ ಬಡವ್ರು ತರವಾಗಿರ್ಬೇಕು. ಅಲ್ಲ ಹೇರ್ ಕಟ್ ಮಾಡಿಸ್ಬೇಕು, ಈ ತರ ಯಾರನ್ನ ಮಾಡಿಸ್ತಾರ? ನಮ್ಗೆ ಏನಕ್ಕೆ ಬೇಕು ಹೇಳಿ ಇವೆಲ್ಲ? ಆಡ್ರಿ ಬಿಡಿ, ಮುಗಿಸ್ಕೊಳ್ಳಿ ಎಲ್ಲ ಕಲ್ವಸಿಯ. ಮಾಡಿಸ್ಬೇಕು ಅನ್ಸ್ತು. ಅಲ್ಲ ಅದಕ್ಕೆ ಏನೋ ಒಂದು ಟೈಮ್ ಇರ್ತದೆ, ಅವಾಗ ಅವೆಲ್ಲಿ ಮಾಡ್ಕೊ ಬಂದಿಯಲ್ಲ ನೀನು. ಮನುಷ್ಯನ್ ಕೂಡ ಕಾಣ್ತಾ ಇದೀಯ. ಎಲ್ಲ ತಿರ್ಗ್ಸುತ್ತವೆ, ಚೆನ್ನಾಗೆ ಕಾಣ್ತಾ ಇದ್ದಿ, ಚೆನ್ನಾಗೆ. ಎಲ್ಲ ಕಟ್ಟಿರೋದ್ ಬಿಡಿ. ಇದಕ್ಕೆ ಏನ್ ಕಟ್ಟಿದ್ದಂಗೆ ಇದೆಯಾ ಬಿಡು? ಕುಡಿತಾರೆ ಅಂತ ಗೊತ್ತೇನೋ ನಿಂಗೆ? ನಿಜ ಇಲ್ಲ ಕೇಳಿದೆ. ಈ ಫಸ್ಟ್ ಟೈಮ್ ಕಾಣಿಸ್ತೀವಿ. ಸುಮ್ಮನೆ ನಾನು ಸೆಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಏರ್ನ ಕಟ್ ಮಾಡಿಸ್ಬಿಟ್ಟು ಇನ್ನು 3 days ಕಟಿಂಗ್ ಮಾಡ್ಬಿಡ್ತೀವಿ ಇಬ್ರು ಸೇರ್ಕೊಂಡು. 3 days ಹಿಂಗೆ ಇಷ್ಟು ನೀಟ್ ಆಗೋದು ಹಿಂಗೆ ಸೆಟ್ ಆಗುತ್ತಂತೆ. ಇಲ್ಲಾಂದ್ರೆ ಸೆಟ್ ಆಗಲ್ಲ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕಾಣಿಸ್ತಿಲ್ವಾ? ಈ ತಿರ್ಪೇಸೋಕಿ ಎಲ್ಲ ಬೇಡ.
ಇದೆಲ್ಲ ಯಾರೋ ಮುಗಿತಾರೆ ಅಕಸ್ಮಾತ್ಗೆ. ಈಗೇನ್ ಕೂದ್ಲು ಎಣ್ಸಾಕೈತದ ಈಗ ಫಂಕ್ಷನ್ ಇಟ್ಲು ತರ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಫಂಕ್ಷನ್ಗೆ ಇದಾಕೋಬೋದಲ್ಲ. ಯಾವ್ದು ಎಕ್ಸ್ಟಿಂಕ್ಷನ್. ಅಕ್ಕ ಇವಳಿಗೆ ನೀವೇನು ಇಂಥ ಬುದ್ಧಿ ಕಲ್ಸಿದಿರಲ್ಲ. ಮಾತೇನು ಕೇಳಲ್ಲ ನನ್ನ ಪಾಪು ಎತ್ಕೋ, ನಿನ್ನ ಹತ್ರ ಬರಕ್ಕೆ ಹೇಳ್ತಿರೋದು. ಏನು ಹೇಳ್ಬೇಡಿ ನೀವು. ಅವಳ ಹಣೆ ಬರ ಅವ್ರು ಏನಾದ್ರು ಮಾಡ್ತಾರೆ, ನಮ್ಗೆ ಅಸಹ್ಯ ಆಯ್ತದೆ ನೋಡ್ತಾ ನೋಡ್ತಾ. ನೀವ್ ನೋಡ್ಲಿಲ್ಲ ಬಂದೇಟ್ಗೆ ಹೋಗಿಬೇಕು ತಾನೆ. ಮುಚ್ಕೊಂಡ್ ಕೂತವಳೆ, ನಮಗೆ ಗೊತ್ತಿಲ್ಲ. ನಮ್ಮ ಮಾತು ಕೇಳಂಗಿದ್ದೀರಾ ಈ ಬಾಳ ಯಾರ ಮಗನ ನೋಡೋದು ಖಂಡಿತ ಇಲ್ಲ ಅಲ್ಲಿ. ಏನಿಲ್ಲ ಕಂಡಿಡಿದ್ರು ಖುಷಿ ಆಯ್ತು ಕಣ್ಣಲ್ಲಿ. ನಿನಗೆ ಅಲ್ಲ ಯಾರನ ಹಿಂಗ್ ಮಾಡ್ಸ್ಕೊಬೇಕಾದ್ರೆ ನೀನೇನು ದೊಡ್ಡ ಇವಳ ನೀನು. ಮುಗಿಲಿ ತಗೊಳ್ಳಿ ಎಲ್ಲ. ನಮ್ಗೆ ಯಾಕೆ ಬೇಕು ಹೇಳಿಲ್ಲ. ಅಲ್ಲ ಅಪ್ಪ ಇನ್ನೇನೊಂದ ಹೋಗ್ಲಾಗಿ ಸುಮ್ಮನೆ ತಿರ್ಗಾ ತಿರ್ಗಾ ಮಾತಾಡ್ಬೇಡ. ಅಲ್ಲ ಕಣ್ರಮ್ಮ ಏನೇ ಮಾಡ್ಕೊಬಾರ್ದ ನೀನು. ಈಗ ನಾನು ಮಾಡ್ಸ್ಕೊಂಬರ್ಲ ಹಿಂಗೆ 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 ಮುಳ್ಳಂಗಿ ತಲೆ ಅದೆಲ್ಲ ಮಾಡ್ತಾರಲ್ಲ ಹಂಗ್ ಮಾಡ್ಸ್ಕೊಂಬರ್ಲ? ಅಷ್ಟು ಉದ್ದ ಕೂದಲು ನಿನ್ ಮನ್ಸಿ ಏನು ಕಾಲೇಜ್ಗೆ ಹೋಗೋ ಹುಡುಗಿ ಆದ್ರೆ ಅದೊಂಥರ ಅಷ್ಟ್ ಚೆನ್ನಾಗಿರೋ ಕೂದಲು ಹಾಳು ಮಾಡ್ಕೊಂಬಂದಿದ್ಯಲ್ಲ ನೀನು. ಇನ್ನು ಬೇರೆ ಬೇರೆ ಏನಾರು ಮಾಡ್ಕೊಂಡು ಹೋಗತ್ತ. ಇನ್ನು ಬೇರೆ ಬೇರೆ ಇಷ್ಟ ಆಯ್ತದೆ. ಹೋಗಿ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ. ಇಲ್ಲಿ ಕೂದಲು ಹಿಡಿತೈತೆ ಅಂತ ಇಕ್ಕಿದು ಕಣಕ. ಅಯ್ಯೋ, ಹಿಂಗ್ ಹಾಕಿದೋಳು. ನಾನ್ ಅವಾಗ್ಲೇ ಅನ್ಕೊಂಡೆ. ನೀನ್ ಯಾಕೆ ತಿರುಗ್ದೆ ಹಿಂದೆ? ಅಪ್ಪ ನಾನು ಮನ್ಸಲ್ಲೇ ಅನ್ಕೊಂಡೆ ಯಾರ್ಯಾರಿಗೆ ಹಂಗೆ ಹಂಗೆ ಹೋಗಿತಾರಪ್ಪ ನನಗೆ ಅಂತ. ನಿಮ್ ಹೆಂಡ್ತಿಗೆ ಏನೋ ಮುಂದೆ ಅಂತ. ಅಲ್ಲ ಹೆಂಗಿವ್ರು ನಂಬಿಟ್ರು ನೋಡಿ. ಯಾರಾದ್ರೂ ಇಷ್ಟು ಕೂದಲು ಕಟ್ ಮಾಡ್ಸೋದು ಉಂಟಾ? ಅಲ್ಲ ಕೂದ್ಲು ಅದೇ ಕಲರ್ ಐತೆ, ಕೂದ್ಲು ಕಲರ್ ಇಷ್ಟೊತ್ತು ಈ ಪಕ್ಕ ಎಲ್ಲ ಕೂದಲು ಇಟ್ಕೊಂಡ್ಬಿಟ್ಟು ಅವಾಗಿಂದ ಏನವ ಬರ್ತೀರಾ ಬನ್ನಿ. ಅಲ್ಲ ಎಲ್ಲ ನನ್ ಯಾವತ್ ನೀವ್ ಮಾತ್ ಕೇಳಿಲ್ಲ. ಹೆಂಗ್ ಹೇಳ್ತಾವ್ ನೋಡಿ, ನನ್ ಮಾತ್ ಯಾವತ್ತಾದ್ರೂ ಕೇಳ್ತಾಳ ಇವಳು ಅಂತ. ನಮ್ಮ ಮಾತು ಕೇಳಂಗಿದ್ದೀರಿ ಯಾಕೆ ಹಿಂಗಾಗದು? ನೋಡಿ ಈಗ್ಲೂ ಬೈತಾವ್ರೆ ನಮ್ಗೆ. ಈಗ್ಲೂ ಬೈತಿರಲ್ಲ. ನಮ್ಗೆ ಎಷ್ಟು ಗಾಬರಿ ಆಗಿತ್ತು ನೋಡಕ್ಕ ನಾವು ಕೌಚ್ಕೊಂಬಂದಾಗ್ಲೇ ನಮ್ಗೆ ಏನು ಯಾವತ್ತಿಂದ ಕೌಚ್ಕೊಂಬತ್ತಾಳಲ್ಲ ಅಂತ ಸುಮ್ಮನೆ ಅಬ್ಸರ್ವ್ ಮಾಡಿದೆ. ಇಷ್ಟು ಕಟ್ ಮಾಡ್ತಿದ್ರಿ ಹೆಂಗ್ ಅನ್ಸುತ್ತೆ ನಿಮ್ಗೆ? ಮಾತು ತಲೆ ಕೂದ್ಲು ಇದ್ದಿದ್ದು ಇವಳಿಗೆ ಎಲ್ಲ ನುಣ್ಣು ಕಟ್ ಮಾಡಿಸಿ ನಮ್ ಕಾವನನ್ನು ಕುಂತಿ ಗಂಟ ಅದೇ ಅವಳು ಒಂದ್ ದಿವಸ ಕಟ್ ಮಾಡಿಸಿಲ್ಲ. ನನಗೆ ಅಷ್ಟೇ ಹೇಳಿದ್ರಮ್ಮ. ಎಲ್ಲ ತೆಗಿ, ಅದನ್ನು ಎಷ್ಟು ಉದ್ದ ಉದುರಿಸ್ಕೊಂಬಂದಿದೆ ನೋಡೋಣ. ಅದೇನ್ ಕಟ್ ಮಾಡ್ತೀರ? ಹೊಡಿಲಿ ನಾನು ಹಾಕೊಂಡು ಜಾಣಿಗೆ ಸುಮ್ಮನಿರಿ ಎದ್ದು ಕಾಣತ್ತೆ. ನಾನು ಹೇಳಿದ್ದೆ ತಾನೇ, ನೀವು ಬೆಳಗ್ಗೆ ಹೋಗ್ಬೇಕಾದ್ರೆ ಹೇಳಿದ್ರು ಕೂತು ಜಾಸ್ತಿ ಎಲ್ಲ ಕಟ್ ಮಾಡಿಸ್ಕೊಡ ನೀನು ಅಂತ. 8,000 ಏನಲ್ಲ, ಆನ್ಲೈನ್ ಅಲ್ಲಿ 500 ರೂಪಾಯಿ ಸಿಗುತ್ತದು. ಈಗ ಬುಕ್ ಮಾಡಿದ್ದು ಆಯ್ತಾ, ಅದು ಡೆಲಿವರಿ ಲೇಟ್ ಆಗ್ಬಿಡ್ತು. ಅದಕ್ಕೆ ಇಷ್ಟೊತ್ತು ಲೇಖನ ಮನೆ ಇದ್ದು ಇವಾಗ ಅಲ್ಲಿಂದ ರೆಡಿಯಾಗಿ ಬಂದಿದ್ದು. ನಾವೊಂದು 6:30ಗೆ ಬಂದ್ವಿ. ಅಯ್ಯಯ್ಯೋ, ಯಾರದು? ಬಾ ನಾನೆಂತ ಗೊತ್ತಾಗುತ್ತಾ? ಇವ್ರದ್ದು ಏನ್ ಗೊತ್ತಾ, ಜಾಸ್ತಿ ನನ್ ಪ್ರಾಣ ಮಾಡ್ಲಿಕ್ಕೆ ಆಗದೇ ಇಲ್ಲ ನೋಡಿ. ನೀನ್ ಹಿಂದೆ ತಿರುಗ್ಬಾರ್ದಿತ್ತು. ನೀನ್ ಹಿಂದೆ ತಿರುಗಿಲ್ಲ ಅಂದಿದ್ರೆ ಗೊತ್ತಾಗ್ತಿರ್ಲಿಲ್ಲ ಶಿಲ್ಪಕ್ಕ. ಅನ್ಸ್ತು ಮನ್ಸ್ಗೆ ಆಯ್ತು ಮಾಡಿಸ್ಬೇಕು. ಬಂದಿರೋದು ಇದೇ ತರ ಅಲ್ಲ ಅದು ಇಡ್ಲಿಗೆ ಕಟ್ ಮಾಡಿ ಗೊತ್ತೇ ಆಗಲ್ಲ. ತರಲೆ ನನ್ ಮಗಂದು ನಿಮ್ಮ ಅಮ್ಮ. ಇಲ್ಲಿ ನೋಡಿ ಜಾಣನ, ಅಲ್ಲಿ ಹೋಗೋದು ಮತ್ತೆ ನನ್ನ ಹತ್ರ ಬರೋದು, ಅಲ್ಲಿ ಹೋಗೋದು ಅಂತ ಬರೋದು. ಎಷ್ಟಿದತ್ತು ಕೂದಲು ತೆಗೆದ್ ತೋರ್ಸಮ್ಮ. ಕಟಿಂಗ್ ಮಾಡ್ಸಿದ್ರೆ ಏನ್ ಒಳ್ಳೆ ರಿಯಾಕ್ಷನ್ ಕೊಡ್ತಾರೆ ಅಂತ ವಿಡಿಯೋ ಮಾಡ್ತೀರಾ? ಎಲ್ಲ ಮುಗ್ದೆ ಮಾತ್ರ ಕ್ಯಾಪಿಸ್ ಮಾಡ್ಕೆ. ನಮ್ ಕಡೆರೆ ಬರೋರು ವಸಿ ಮುಗಿತಿತ್ತಿಲ್ಲ ಮಾತ್ರ ನಮ್ನು ಎಲ್ಲೋಗಿದೆ ಎಲ್ಲೋಗಿದೆ ಕಂಡ ಎಲ್ಲೋಗಿದೆ ಮಾಡ್ಕೊಂಡವಳಲ್ಲ ಅಂತ. ಎಲ್ಲೋಗಿದೆ ಅಷ್ಟು ಕಟ್ ಮಾಡಿಸ್ತೀನಿ ಕಟಿಂಗ್ ಸಪ್ ಈಗ ನೀವೆಲ್ಲ ನಾನು ಸುಮ್ಮನೆ ಬಿಡ್ತೀರಾ? ಅಷ್ಟು ಕಟ್ ಮಾಡಿಸ್ಬಿಟ್ಟು ಕಟಿಂಗ್ ಸಪ್ ಹೋಗಿ ಕಟ್ ಮಾಡ್ಕೊಂಡು ನೋಡ ಅಮ್ಮ. ಜಾಣಲ್ಲಿ ಇಬ್ರು ಒಟ್ಟಿಗೆ ಇರ್ಬೇಕಂತೀರ? ಕೂಚಂಡು ಅಮ್ಮ ಅಲ್ವಾ ಇದು? ಯಾರು ಮಾಡಬೇಡವ ಬಾಯಿ ಮುಂಗ್ಬಿಡ್ತದ. ಅಪ್ಪ ಇದು ಆಮೇಲೆ ಎತ್ತಿಕ್ಕನ ಬಿಡು. ಮಾಡೋನಾಗ ಹಾಕೊಂಡು ಅದಕ್ಕೆ ನನಗೆ ಎಲ್ಲ ಡ್ರೆಸ್ ready ಹಾಕೊಂಡೆ. ಇದೇನ್ ಗೊತ್ತಾ, ಇದು ಸೇಮ್ ನನ್ನ ಹೇರ್ ಕಲರೇ ವಿಗ್ಗು ಆಯ್ತಾ, ಇದೇ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬುಕ್ ಮಾಡ್ಕೊಂಡಿದ್ದು. ಅದು ನೋಡಿದ್ರೆ ಲೇಟ್ ಆಗ್ಬಿಡ್ತು. ನನಗೆ ಭಯ ಬೇರೆ, ಜಲ್ದಿ ಬೇಗ ಬಂದ್ಬಿಡ್ತಾರೋ ಅಂತ. ಒರಿಜಿನಲ್ ಕೂದ್ಲು ತೋರ್ಸು ಫಸ್ಟು, ಶಾಕಿಂದ ಆಚೆ ಬರ್ಲಿ ಅವ್ರಿಬ್ರು. ಆಮೇಲೆ ಏನ್ ಗೊತ್ತಾ, ನಮ್ಮ ಅಮ್ಮ ಇವ್ರು ಇರೋದಕ್ಕೆ ಸ್ವಲ್ಪ ಕಡಿಮೆ ಬೈದವ್ರೇನೋ.
ಇಲ್ಲ ಅಂದಿದ್ರೆ ಏನಿಲ್ಲ ಒಂದ್ ಅರ್ಧಕ್ಕರ್ಧ ಬೈದವ್ರೆ. ನಾನು ಕೂದಲು ನೋಡ್ಲಿಲ್ಲ, ಕೌಚ್ಕೊಂಬಂದಿದ್ಲಲ್ಲ ಒಳಗೆ ಸೇರ್ಕೊಂಡ್ಲಲ್ಲ ಹೋಗಿ ಒಂಚೂರು ಇಷ್ಟೇ ಕಟ್ ಮಾಡ್ತೀವಿ. ಕೌಟ್ಲು ಹೊಡ್ದಿತ್ತಲ್ಲ ಅಷ್ಟು ಮಾತ್ರ. ನೋಡಕ್ಕ ಎಷ್ಟು ಉದ್ದ ಕಟ್ ಮಾಡ್ತಾವ್ರೆ. ಇನ್ನ ಕೆಳಗಿತ್ತು ಕೂದಲು. ಇದು ಎಲ್ಲ ಒಂಥರ ಇದಾಗಿರುತ್ತಲ್ಲ, ಇಟ್ಟಿರ್ಸಲ್ಲ ತೆಗ್ಸಿದ್ದೀನಿ ಅಷ್ಟೇ. ಅಯ್ಯೋ ಎಲ್ಲ ಸಾಕು. ಚೆನ್ನಾಗಿತ್ತು. ಉದ್ದ ಕಟ್ ಮಾಡ್ತಿದ್ರೆ ಏನಾಯ್ತಿರ್ಲಿಲ್ಲ, ನಿಮ್ ಮನೇಲೇ ಬಿದ್ದಿರ್ಬೇಕಾಯ್ತು. ಎಲ್ಲೂ ಆಚೆ ಹೋಗಂಗಿರ್ಲಿಲ್ಲ. ಹೋಗಂಗಿಲ್ಲ ಅಂತಲ್ಲ, ಈಗ ನೋಡಿದವ್ರೆಲ್ಲ ನೋಡಿ ನೋಡಿ ನಗ್ತಾರ, ಅವಾಗ ನೀನೇ ಹೋಯ್ತಿರ್ಲಿಲ್ಲ ಅಷ್ಟೇ. ಯಾಕೆ ನಗ್ತಾರೆ? ಈಗ ಎಲ್ಲರೂ ಮಾಡ್ಸಲ್ವಾ? ಮಾಡಿಸ್ಕೊ. ಏನೋ ಎಲ್ಲ ಆಡ್ತಾರೆ ಅಂತ ಅದೇನೋ ನಮ್ ಚೆನ್ನೆ ಕಾಡ್ಬಾರ್ದು ಅಂತ ಆಡ್ತಾರೆ ಎಲ್ಲರೂ ಅಂತಲ್ಲ. ಹೆಂಗಿರ್ಬೇಕು ಹಂಗಿರ್ಬೇಕು. ಎಲ್ಲ ಮಾಡಿಸ್ತಾರೆ, ಅವ್ರವ್ರ ಸ್ಟೈಲಿಗೆ ಅವ್ರವ್ರು ಮಾಡಿಸ್ಕೊಂತಾರೆ. ನಮ್ಗೆ ಯಾಕೆ ಆ ಸ್ಟೈಲ್ ಇಲ್ಲ? ಹೆಣ್ಮಕ್ಳಿಗೆ ಮೇನ್ ಲಕ್ಷಣನೇ ತಲೆ ಕೂದ್ಲು. ನನಗೆ ಬಂದ ಕೂಡಲೇ ಏರ್ನ ತೋರಿಸ್ಲಿಕ್ಕೆ ಅಷ್ಟು ಧೈರ್ಯ ಇರಲಿಲ್ಲ ಆಯಿತಾ. ನಮ್ಮಮ್ಮ ಹೊಡೆದೇ ಬಿಡ್ತಾರೆ ಇಂಥ ವಿಷಯದಲ್ಲೆಲ್ಲ ನಿನ್ಗೆ ಏನು ಬಂದಿರೋದು ಅಂತೇಳಿ. ಹಂಗಾಗಿ ನಾನು ಕವರ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ. ಅಪ್ಪು ಬಂದಮೇಲೆ ತೋರಿಸೋಣ, ಅವಾಗ ಸ್ವಲ್ಪ ಬೈಬೋದು, ಹೊಡಿಲಿಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹಂಗೆಲ್ಲ ಹೊಡಿಯೋದೆಲ್ಲ ಮಾಡಲ್ಲ, ಚೆನ್ನಾಗಿ ಬೈತಾರೆ ಬೇಕಿದ್ರೆ. ಆಮೇಲೆ ಅನ್ನಿಸ್ತಿತ್ತು ಇಲ್ಲ ಹಂಗೇನೇ ಬಂದ ತಕ್ಷಣ ತೋರಿಸ್ಬೇಕಿತ್ತು, ಅವಾಗ ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಬೇಕಿತ್ತು ಅಂತೇಳಿ. ಆಮೇಲೆ ಅನ್ನಿಸ್ತು ನನಗೂ ಲೆಕ್ಕಮ್ಮಂಗೂ. ಒಟ್ನಲ್ಲಿ ಇವತ್ತು ಚೆನ್ನಾಗಿ ಬೈದರು ನಮಗೆ. ಅಪ್ಪು ಸುಮ್ಮನೆ ಜಾಣುಗ ಥರ ಹಾಕೊಂಡು ತೋರಿಸಿ ಎದುರಿಸ್ತಿದ್ದಾರೆ. ಜಾಣು ಎದುರುಕೊಳ್ಳೇ ಇಲ್ಲ, ಸುಮ್ಮನೆ ನಗ್ತಾ ಇದ್ರು ಅಷ್ಟೇ. ಹೆಂಗಿತ್ತಮ್ಮ? ಸಾಕತ್ತಾಗಿತ್ತು. ಪ್ರೇಜ್ ಕೊಟ್ಬಿಡೋರು ಶನಿವಾರ ಫಂಕ್ಷನ್ ಅಲ್ಲಿ ಬಂದಾರಲ್ಲ, ಬಂದರೆಲ್ಲ ನಾಮಕರಣ ಮಾಡೋದು. ಪ್ರೇಜ್ ಕೊಟ್ಬಿಡೋರು. ಖುಷಿ ಮಾಡೋಣ, ಸುಮ್ಮನೆ ಖುಷಿ ಮಾಡೋಣ. ಬಕ್ರ ಆದ್ರಿ ತಾನೆ? ನಾವೇನ್ ಬಕ್ರ ಆಗ್ತೇ ನೀನು ಹಿಂಗ ಹಾಕೊಂಡ್ ಕುತ್ಕೊಂಡ್ರೆ. ನಿಜವಾಗ್ಲೂ ಕಟ್ ಮಾಡಿಸ್ಕೊಂಡ್ ಬಂದಿದ್ರೆ ಏನ್ ಮಾಡಿರಿ? ನನಗೆ ಡೌಟ್, ಕಟ್ ಮಾಡಿ ಹಿಂದಗಡೆ ದಪ್ಪಕ್ಕಿತ್ತೆಲ್ಲ ನೋಡ್ದೆ, ಈ ತರ ಬಂದವ ಹಾಕೊಂಡವಳೆ ಅನ್ನಿಸ್ತು. ಆದ್ರೆ ಎಲ್ಲ ಸುಳ್ಳು ಇವ್ರು. ಬೈದ್ಬಿಟ್ರು. ಈಗ ನೋಡಿ ಹೆಂಗ್ ಹೇಳ್ತಾರೆ. ನಿಂಗೆ ಏನು ಅನ್ನಿಸ್ತಣ್ಣ? ಸುಮಾರು ಕಾಸು ಗಂಟೆ ಬರ್ತದೇನೋ ಬಿಟ್ರೆ ಕೂದಲ ಬಂದಿದ್ ಸಿಟ್ಟು ಚೆನ್ನಾಗೆ. ಯಾವ ತರ ಕಟ್ ಮಾಡ್ಸಕ್ಕೆ ಆಗಲ್ಲ ಬಿಡು, ಅವ್ರಿಗೆ ಗೊತ್ತು. ಹಿಂಗೆಲ್ಲ ಮಾಡಿದ್ರೆ ಬೈತಾರೆ. ಇದು ಬೈತಾರಲ್ಲ ಈ ಇವ್ರು. ತರ ಮಾಡಿಸ್ಕೊತಾರೆ. ಅಂದ್ರೆ ಮಾಡಿಸ್ಬಿಟ್ಟವ್ರಲ್ಲ, ಹೇಳ್ದೆ ಕೇಳ್ದೆ ಅಂತ ಕೋಪ ನಮ್ಗೆ, ಅದಕ್ಕೆ ಬೈದಿದ್ದು. ಆ ತರ ಮಾಡ್ಸಿದ್ರೆ ಏನು ಸುಮ್ನೆ ನಗ್ತಾರ ಜನ? ಓದಿ ಜನ ನಗದಿರ್ಲಿ, ನಾವೇ ದಿನ ನಗ್ತೀವಲ್ಲ. ನಾವೆಲ್ಲ ದಿನ ಬೈತಾರೆ ಅವೆಲ್ಲ ನನ್ನ ಅಷ್ಟೇ ಇವ್ರು. ಅದ್ ಅಳಿಯಕ್ಕೆ ಎಷ್ಟ್ ದಿನ ಬೇಕು ಹೇಳು? ಅಲ್ಲ ನಾವ್ಯಾರು ಬೈಯೋದು, ಒಳಗ್ ನಾವ್ ಬೈತಿದ್ದ. ನೀನ್ ಆಚೆ ಕಡೆಗೆ ಹೋಗಿ ಹೆಂಗ್ ಬೈಯೋರು ಗೊತ್ತಾ, ಹೆಂಗ್ ಕೇಳೋರು ಗೊತ್ತಾ ನಿಂಗೆ? ಆಗ ನಾಚಿಕೆ ಯಾಕೆ ಕೇಳೋರು? ಈ ಹುಡುಗಿ ತರ ಇನ್ನ ಹಿಂಗಾಗಿ ಚೆನ್ನಾಗ್ ಕಾಣಿಸ್ತಾ ಇದ್ದೆ. ಚೆನ್ನಾಗ್ ಕಾಣ್ತೀನಿ, ನಮ್ಗ್ ಬೇಕಾ ಶೋಕಿ? ಚೆನ್ನಾಗ್ ಕಾಣ್ತೀನಿ. ಮನ್ಷಿಗೆ ಹೆಣ್ಮಕ್ಳಿಗೆ ಕೂದಲು ಬೆಳೆ ಉದ್ದ ಇರೋದೇ ಮುಖ್ಯ. ಈಗಿರೋ ಕೂದ್ಲು ನೋಡಿ ಎಲ್ಲ ಇಷ್ಟ ಪಡ್ತಾರೆ. ಹೇಳಕ್ಲವಾ ಹೆಣ್ಮಕ್ಳಿಗೆ ಕೂದಲೇ ಇಷ್ಟ ಲಕ್ಷಣ, ಗಂಡ್ ಮಕ್ಳಿಗೆ ಮೀಸೆ ಲಕ್ಷಣ ಅಂತ ಹೇಳ್ತಾರಲ್ಲ. ನಮ್ಮಮ್ಮ ನಾನು ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದೇ ಒಂದಿನ ಮದ್ವೆ ಆಗ ಗಂಟೆ ನಾನು ಒಂದ್ ದಿವಸ ಕಟ್ ಮಾಡ್ಸಿದ ಐಬ್ರೋ ಮಾಡ್ಸಕ್ಕೂ ಕಳ್ಸಿತ್ತಿಲ್ಲ ಇವಳ. ಮದ್ವೆ ಆಗಕ ಮೇಲೆ ಇವರೆಲ್ಲ ಈ ತರ ಬ್ಯೂಟಿಷಿಯನ್ ಟ್ರೈನಿಂಗ್ ಮಾಡ್ಕೊಂಡಿದ್ದೆ ಆಯ್ತಾ. ಆದ್ರೆ ನಾನು ಐಬ್ರೋ ಮಾಡ್ಕೊಳಂಗಿರ್ಲಿಲ್ಲ ನನಗೆ. ನಾನೇ ನಮ್ಮಮ್ಮ ಬಿಡ್ತಿರೋದಿಲ್ಲ ನನ್ನ ಆ ಥರ. ಇನ್ನು ಇವರಿಗೆಲ್ಲ ಪ್ರ್ಯಾಂಕ್ ಮಾಡಿದ್ದಾಯಿತು. ಲೇಖಮ್ಮನು ಕೂಡ ಹೊರಡ್ತು ಆಯಿತು, 10 ಗಂಟೆ ಆಗಿಬಿಟ್ಟಿತ್ತು ಅಂತ ಹೇಳಿ. ಇನ್ನು ಅರ್ಪಿತವರು ಅದೇ ಸಮಯಕ್ಕೆ ಕಾಲ್ ಮಾಡಿದ್ರು, ಇವತ್ತು ನಾನು ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಅವ್ರಿಗೂ ಒಂದು ಪ್ರ್ಯಾಂಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡಿದ್ವಿ. ಚೆನ್ನಾಗಿ ಕಾಣಿಸ್ತಿಲ್ವಾ? ಮೋನಾಲಿಸಾ ಇದ್ದಂಗ ಅವ್ರೆ. ನೋಡಮ್ಮ ಮೋನಾಲಿಸಾ, ನೋಡಮ್ಮ. ಚೆನ್ನಾಗಿಲ್ವಾ? ಏನ್ ಫಿಲ್ಟರ್ ಹಾಕ್ತಾರೆ ಬಿಡು. ಯಾವ ಫಿಲ್ಟರ್ ನೋಡಿ, ಈ ತರ ವಿದ್ಯೆಲ್ಲ ಸಿಗ್ತದಂಗೆ. ಇಷ್ಟೊತ್ತು ಬೈಸ್ಕೊಂಡು ಎಲ್ಲ ಸಮಾಧಾನ. ನಮ್ಮ ಅಮ್ಮಗೆ ಇಷ್ಟ ಆಯ್ತು ಗೊತ್ತಾ? ನಮ್ಮ ಅಮ್ಮ ಚೆನ್ನಾಗೈತೆ ಅಂದ್ರು. ಅಂದ್ರೆ ನಾನು ಹೇಳಿದ್ರೆ ಸೂಪರ್ ಆಗೈತೆ ಹಂಗೆ ಹಂಗೆ ಅಂತ ಅವ್ರೆ. ಒಂದ್ ನಿಮಿಷ ಇರಿ, ಗ್ಯಾಸ್ ಆಫ್ ಮಾಡಿ ಬರ್ತೀನಿ. ಹೆಂಗ್ ಕಾಣ್ತಾವ್ರೆ? ಅವರೇ ಹೇಳಿದ್ರು ನಿಮ್ ಹೇರ್ ಸ್ವಲ್ಪ ಸಿಲ್ಕಿ ಆಗಿ ಚೆನ್ನಾಗಿದೆ, ಈ ತರ ಮಾಡ್ಸಿ ಚೆನ್ನಾಗ್ ಕಾಣಿಸುತ್ತೆ ಅಂತ. ಅಲ್ಲಕ್ಕ, ಅದನ್ನ ಬಂದು ಖುಷಿಯಿಂದ ಹೇಳ್ತಾ ಇರೋದು. ಏನ್ ನನ್ ಕೂದಲು
ಗೊತ್ತಲ್ಲ. ಇಷ್ಟೇ ಇರೋದು. ಅಲ್ಲಿ ಹಿಂದೆ ಕೂದಲೇ ಇಲ್ಲ ಕಣಕ. ಏ ಬಿಗ್ ಸಿಗುತ್ತಾ ಈ ತರ? ತೋರ್ಸತ್ತ ಏನಿಲ್ಲ ಕಣಮ್ಮ, ಕಟ್ ಮಾಡ್ಸವ್ರೆ. ಬಿಗ್ಗಲ್ಲ. ಅಯ್ಯ ವಿಗ್ಗಲ್ಲ ಕಣಮ್ಮ. ಅಯ್ಯೋ ಬಾಂಡಿ ತಲೆ. ತಿರ್ಗಮ್ಮ ತಿರ್ಗಮ್ಮ. ನೋಡಿ ಹಾ ಎಲ್ಲಿ ಹೋಗ್ಲಿ? ಕರ್ನಾಗಮ್ಮ ನೋಡಿ ಕರ್ನಾಗಮ್ಮ. ಹಾ ಏ ಕೆಳಗಡೆ ಇತ್ತು. ಕೆಳಗಡೆ ಏನಾಯ್ತಕ್ಕ? ನೋಡಿ ಅಯ್ಯ ನೋಡಿ. ನಿಜ ಕಣಕ. ಅಯ್ಯ ಏನ್ ಗೊತ್ತಾ, ಸ್ವಲ್ಪ ತೆಳ್ಳಗಾಗಿದ್ದೀನಲ್ಲ, ಸ್ವಲ್ಪ ತೆಳ್ಳಗಾಗಿದ್ದೀನಲ್ಲ ಅದಕ್ಕೆ. ಅಲ್ಲ ನಿಮ್ಗೆ ಏನ್ ಅನ್ಸ್ತೈತೆ ಹೇಳಿ? ಅಲ್ಲಲ್ಲ ಈ ಶೋಕಿ ಬೇಕಾ ಅನ್ಸ್ತಾ ಇಲ್ವಾ ನಿಮ್ಗೆ? ಇವಾಗ ಚೆನ್ನಾಗಿಲ್ವಾ? ನಾಮಕರಣ ಇಟ್ಕೊಂಡು ಇದು ಬೇಕಾಗಿತ್ತಾ? ಅಲ್ಲ ಅಲ್ಲ ಇದು ಕೇಳಿ, ವಿಗ್ಗೆಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ, ಸುಮ್ನೆ ತಂದು ಹಾಕೊಳಕ್ ಆಗುತ್ತಾ? ವಿಗ್ಗೇನ್ ಹಿಂಗ್ ಬರ್ತದೆ ನಮ್ಮ ವಿಗ್ಗು. ನೋಡಮ್ಮ ಇಲ್ಲಿ ಕೈ ತೋರ್ಸಮ್ಮ ನಂದು. ಸೇಮ್ ಸುಕೃತಿ ತರ ಮಾಡ್ಸಿದ್ದೀನಿ. ನನ್ ಕೈ ತೋರ್ಸಮ್ಮ ನೋಡಕ. ಏ ಚೆನ್ನಾಗಿದೆ. ಅಯ್ಯ ನೋಡಕ ಎಳಿತಾ ಇಲ್ವಾ ನನ್ ಕೂದಲು? ನೋಡಕ ಕಟ್ ಮಾಡ್ತಿದ್ದೀನಿ. ಅಕ್ಕ ನಿಮ್ಗೆ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಮನ್ಸಲ್ಲಿ ಏನ್ ಅನ್ಸ್ತು? ಅದನ್ನ ಅವಾಗಿಂದ ಬೆಣ್ಣೆ ಸೌರಿ ಹೇಳ್ತಾ ಇದ್ರ? ನಾನೇ ತಗೊಂಡಿದ್ದು. ಸುಮ್ನೆ 500 ರೂಪಾಯಿ ಕೊಟ್ಟಿ ಪ್ರ್ಯಾಂಕ್ ಮಾಡೋರು ನನ್ನ. ನಮ್ಮ ಅಮ್ಮ ಅಂತೂ ಸರಿ ಬೈದವ್ರೆ. ನನ್ ಜೀವನಾನೇ ಇದೇ ಆಗೋಗೈತೆ, ಬರೇ ಇವ್ರು ಹಿಂಗ ಆಟ ಆಡ್ಸೋದೇ ಐತೆ ನಮ್ಗೆ. ಅಯ್ಯೋ ನಾನ್ ಬಂದಿಟ್ಕೆ ಬೈದ್ಬಿಟ್ಟೆ ಪಾಪ. ಇದನ್ ಮಾಡಕ್ಕೇನೆ ಇವತ್ತು ಇಲ್ಲೇ ಅವರೇ ಕೇಳಿಸ್ಕೊಳ್ಳಿ. ಆಂಟಿ ಎಲ್ಲ ಚೆನ್ನಾಗಿ ಉಗ್ದವ್ರೆ. ಒಂಥರ ಖುಷಿ ಆಯ್ತು ನನಗೆ, ಎಲ್ರು ನಂಬೋದ್ರಲ್ಲ ಅಂತ. ನಾನು ಜಾಸ್ತಿ ಬೈದ್ಬಿಟ್ನಂತೆ ನಾನು. ಏನ್ ಗೊತ್ತಾ, ಇವಾಗ ನೀವು ಪ್ರಾಂಕ್ ಆದ್ರಿ. ಹೆಂಗಿತ್ತು ಇವತ್ತಿನ ಪ್ರ್ಯಾಂಕ್ ವ್ಲಾಗು? ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾವಂತೂ ಹೊಟ್ಟೆ ತುಂಬ ನಕ್ಕಿದ್ದೀವಿ ಇವತ್ತು. ಬರೀ ನಗುನೇ ಆಗೋಗ್ಬಿಟ್ಟಿದೆ ಮಧ್ಯಾಹ್ನದಿಂದ. ಇನ್ನು ಪೂರ್ತಿ ವ್ಲಾಗ್ ನೀವು ನೋಡಿದ್ದು ಒಂದು ಸ್ವಲ್ಪನಾದರೂ ನಿಮಗೆ ನಗು ಬಂತಿದ್ರೆ, ಫನ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.